ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಒಂದು 12,000 ರೂಪಾಯಿ ಬಜೆಟ್ ಇಟ್ಕೊಂಡು ನಿಮ್ಮ ಪೇರೆಂಟ್ಸ್ಗಾಗಲಿ ಇಲ್ಲ ನಿಮಗೆ ಆಗಲಿ ಏನಾದರೂ ಮೊಬೈಲ್ ಏನಾದರೂ ಹುಡುಕ್ತಾರೆ, ದಯವಿಟ್ಟು ಈ ಮೊಬೈಲ್ನ ನಾನು ಸಜೆಸ್ಟ್ ಮಾಡ್ತೀನಿ. ಈ ಒಂದು 6 ಮೊಬೈಲ್ ನಿಮಗೆ 12,000 ರೂಪಾಯಿ ಒಳಗಡೆ ಸಿಗುವಂಥದ್ದು ಒಂದು ಒಳ್ಳೆ ಪವರ್ಫುಲ್ ಮೊಬೈಲ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಳ್ಳೆ ಪ್ರೊಸೆಸರ್ ಆಗಿರ್ಬೋದು, ಒಳ್ಳೆ ಸ್ಟೋರೇಜ್ ಆಗಿರ್ಬೋದು, ಒಳ್ಳೆ ರ್ಯಾಮ್ ಆಗಿರ್ಬೋದು, ಮತ್ತು ಡಿಸೆಂಟ್ ಸ್ಕ್ರೀನ್ ಆಗಿರ್ಬೋದು, ಇವೆಲ್ಲ ಅದ್ಭುತವಾಗಿ ಈ 6 ಮೊಬೈಲ್ಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ತಡ ಮಾಡೋದು ಬೇಡ, ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಅದ್ಭುತವಾಗಿರುವಂತಹ ನಿಮಗೆ ಯೂಸ್ಫುಲ್ ಆಗಿರುವಂತಹ ವೀಡಿಯೋಗಳನ್ನ ಹಾಕ್ತಾನೆ ಇರ್ತೀನಿ. ಸೊ ಯಾರಾದರೂ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಬನ್ನಿ ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ರೆಡ್ಮಿ 13C 5G ಮೊಬೈಲ್ ಆಗಿರುವಂಥದ್ದು. ಇದರ ಪ್ರೈಸ್ ಬಂದ್ಬಿಟ್ಟು ಕೇವಲ 10,000 ಅಷ್ಟೇ. ನೀವು ಫ್ಲಿಪ್ಕಾರ್ಟಲ್ಲಿ ಆದರೂ ಅಮೆಝಾನಲ್ಲಾದರೂ ಎಲ್ಲೇ ಬೈ ಮಾಡಿದ್ರು 10,000 ರೂಪಾಯಿಗೆ ನಿಮ್ಗೆ ಸಿಗುತ್ತೆ. ಅಂದರೆ ನಾನು ಪ್ರತಿಯೊಂದು ಮೊಬೈಲ್ದು ಹೈಲೈಟ್ ಫ್ಯೂಚರ್ ಮಾತ್ರ ಹೇಳ್ಕೊಂಬರ್ತೀನಿ, ಯಾಕಂದರೆ 6 ಮೊಬೈಲ್ದು ಫುಲ್ಲು ಡೀಟೇಲ್ಸ್ ಹೇಳೋಕೋರೆ ಇಷ್ಟು ಉದ್ದ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೈಲೈಟ್ಸ್ ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಆ್ಯಂಡ್ ಇದರ ಹೈಲೈಟ್ಸ್ ಬಂದ್ಬಿಟ್ಟು 4GB ರ್ಯಾಮು, 128GB ಸ್ಟೋರೇಜ್ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇದರ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೈಮೆನ್ಸಿಟಿ 6100+ ಆಕ್ಟಾ ಕೋರಲ್ಲಿ ಇದು ರನ್ ಆಗುವಂಥದ್ದು. ಆ್ಯಂಡ್ ಇದರ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50MP ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 5MP. ಆ್ಯಂಡ್ ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.74 ಇಂಚ್ HD+ 90Hz ಡಿಸ್ಪ್ಲೇ ಆಗಿರುವಂಥದ್ದು. ಆ್ಯಂಡ್ 5000 mAh ಬ್ಯಾಟ್ರಿ ಇದರಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ಎರಡನೇ ಮೊಬೈಲ್ ಬಂದ್ಬಿಟ್ಟು ವಿವೋ Y27 ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 11,000 ರೂಪಾಯಿಗೆ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಇದರ ಹೈಲೈಟ್ ಫ್ಯೂಚರ್ ಅಂದರೆ ಹೈಲೈಟ್ ಹಾರ್ಡ್ವೇರ್ ಫ್ಯೂಚರ್ ಏನು ಅಂತ ನೋಡೋದಾದ್ರೆ 6GB ರ್ಯಾಮು, 128GB ಸ್ಟೋರೇಜ್ ನಮಗೆ ಇದರಲ್ಲಿ ಸಿಗುವಂಥದ್ದು. Helio G85 ನಮಗೆ ಇದರಲ್ಲಿ ಪ್ರೊಸೆಸರ್ ಸಿಗುವಂಥದ್ದು. 50MP+ 2MP ಕ್ಯಾಮ್ರಾ ಇದರಲ್ಲಿ ಸಿಗುವಂಥದ್ದು. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8MP ಮತ್ತು 6.64 ಇಂಚ್ ಫುಲ್ HD+ LCD ಡಿಸ್ಪ್ಲೇ ಸಿಗುವಂಥದ್ದು. ಆ್ಯಂಡ್ ಇದರ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ನಮಗೆ ಸಿಗುತ್ತೆ ಇದರಲ್ಲಿ. ಇನ್ನು ಮೂರನೇ ಮೊಬೈಲ್ ಬಂದ್ಬಿಟ್ಟು ಲಾವಾ ಸ್ಟ್ರೋಮ್ ಅಂತಲೇ ಹೇಳ್ಬೋದು. ಇದೊಂದು 5G ಮೊಬೈಲ್ ಆಗಿದೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 12,000 ರೂಪಾಯಿ ನಿಮ್ಗೆ ಸಿಗುತ್ತೆ. ಅಂದರೆ 11,999 ರೂಪಾಯಿಗೆ ನಿಮಗೆ ಇದು ಸಿಗುತ್ತೆ. ಇನ್ನು ಹೈಲೈಟ್ ಫ್ಯೂಚರ್ ಬಂದ್ಬಿಟ್ಟು 8GB ರ್ಯಾಮ್, 128GB ಸ್ಟೋರೇಜಲ್ಲಿ ಸಿಗುತ್ತೆ. ಆಕ್ಟಾ ಕೋರ್ 2.4 GHz ಇದು ರನ್ ಆಗುವಂಥದ್ದು. ಆ್ಯಂಡ್ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50MP ಮತ್ತು ಡಿಸ್ಪ್ಲೇ ಬಂದ್ಬಿಟ್ಟು 6.78 ಇಂಚ್ ನಮಗೆ ಡಿಸ್ಪ್ಲೇ ಸಿಗುತ್ತೆ. ಆ್ಯಂಡ್ ಇದರ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ. ಇನ್ನು ನಾಲ್ಕನೇ ಮೊಬೈಲ್ ಬಂದ್ಬಿಟ್ಟು ರೆಡ್ಮಿ 12 ಮತ್ತು ರೆಡ್ಮಿ 12 5G ಕೂಡ ಇದೆ. ಸೊ ಅದನ್ನು ಇದಾದ್ಮೇಲೆ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಕೇವಲ 10,000 ರೂಪಾಯಿ ಅಷ್ಟೇ, ರೆಡ್ಮಿ 12. ಆ್ಯಂಡ್ ಇದರ ಹೈಲೈಟ್ ಫ್ಯೂಚರ್ ಅಂತ ಏನು ಅಂತ ನೋಡೋದಾದ್ರೆ 6GB ರ್ಯಾಮು ಮತ್ತು 128GB ಸ್ಟೋರೇಜ್ ನಮಗೆ ಸಿಗುವಂಥದ್ದು. ಪ್ರೊಸೆಸರ್ ಬಂದ್ಬಿಟ್ಟು Helio G88 ಆಕ್ಟಾ ಕೋರಲ್ಲಿ ಇದು ರನ್ ಆಗುವಂಥದ್ದು. ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50MP+, 8MP+, 2MP ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8MP ನಮಗೆ ಸಿಗುತ್ತೆ. ಮತ್ತು ಇದರ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಸಿಗುವಂಥದ್ದು. ಆ್ಯಂಡ್ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚ್ 90Hz ರಿಫ್ರೆಶ್ ರೇಟಲ್ಲಿ ನಮಗೆ ಇದು ಸಿಗುತ್ತೆ. ಫುಲ್ HD ಡಿಸ್ಪ್ಲೇ ಸಿಗುತ್ತೆ ನಮ್ಗೆ ಇದರಲ್ಲಿ. ಆ್ಯಂಡ್ ಐದನೇ ಮೊಬೈಲ್ ಬಂದ್ಬಿಟ್ಟು ರೆಡ್ಮಿ 12 5G ಮೊಬೈಲ್ ಆಗಿದೆ ಇದು. ಇದರ ಪ್ರೈಸ್ ಬಂದ್ಬಿಟ್ಟು 12,500 ರೂಪಾಯಿ, 12,499 ರೂಪಾಯಿ. ಇದರ ಹೈಲೈಟ್ ಫ್ಯೂಚರ್ ಬಂದ್ಬಿಟ್ಟು 6GB ರ್ಯಾಮು, 128GB ಸ್ಟೋರೇಜ್ ಅಲ್ಲಿ ನಮ್ಗೆ ಇದು ಸಿಗುವಂಥದ್ದು. ಆ್ಯಂಡ್ ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 4 ಜನರೇಷನ್ 2 ಅಲ್ಲಿ ಇದು ರನ್ ಆಗುವಂಥದ್ದು. ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50MP+ 2MP ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8MP ಸಿಗುತ್ತೆ. ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚ್ ಫುಲ್ HD ಡಿಸ್ಪ್ಲೇ ನಮ್ಗೆ ಸಿಗುತ್ತೆ. ಆ್ಯಂಡ್ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಸಿಗುತ್ತೆ. ಇನ್ನು ಕೊನೆ ಮೊಬೈಲ್ ಅಂದರೆ 6ನೇ ಮೊಬೈಲ್ ಬಂದ್ಬಿಟ್ಟು ಮೊಟ್ರೋಲಾ G34 5G ಮೊಬೈಲ್ ಆಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 12,000 ರೂಪಾಯಿ. ಇದರ ಹೈಲೈಟ್ ಫ್ಯೂಚರ್ ಏನು ಅಂತ ನೋಡೋದಾದ್ರೆ 8GB ರ್ಯಾಮ್, 128GB ಸ್ಟೋರೇಜ್ ನಮ್ಗೆ ಸಿಗುತ್ತೆ. ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 695 5G ಮೊಬೈಲ್ ಆಗಿರುವಂಥದ್ದು. ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50MP+ 2MP ರೇರ್ ಕ್ಯಾಮ್ರಾ ನಮ್ಗೆ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16MP ಫ್ರಂಟ್ ಕ್ಯಾಮ್ರಾ ನಮ್ಗೆ ಸಿಗುತ್ತೆ. ಆ್ಯಂಡ್ ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.5 ಫುಲ್ HD ಡಿಸ್ಪ್ಲೇ ಸಿಗುತ್ತೆ. ಪ್ಲಸ್ IPS LCD ಡಿಸ್ಪ್ಲೇ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇದರ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ನಮ್ಗೆ ಸಿಗುತ್ತೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇದಿಷ್ಟು 12,000 ರೂಪಾಯಿ ಒಳಗಡೆ ಒಂದೇ ಒಂದು ಮೊಬೈಲು ರೆಡ್ಮಿ 12 5G ಒಂದು 12,500 ಆಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ 12,000 ರೂಪಾಯಿ ಒಳಗಡೆ, 12 ಅಂತಲೂ ಅಲ್ಲ 11,500 ರೂಪಾಯಿ ಒಳಗಡೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಬೈ ಮಾಡೋದಾದರೆ 12,000 ರೂಪಾಯಿಲಿ ಇದು ಒಂದು 6 ಮೊಬೈಲು, ಒಂದು ಒಳ್ಳೆ ಮೊಬೈಲು, ಒಳ್ಳೆ ಪ್ರೊಸೆಸರು, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಡೀಸೆಂಟ್ ಸ್ಕ್ರೀನ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನಾದರೂ ಇದರ ಪರ್ಸ್ನಲ್ ಆಗಿ ಅಂದರೆ ಯಾರ ಮೊಬೈಲಲ್ಲಿ ಫುಲ್ಲು ಡೆಡಿಕೇಟ್ ವೀಡಿಯೋ ಏನಾದರೂ ಮಾಡಬೇಕು ಅಂತ ಅಂದರೆ ಫುಲ್ ವೀಡಿಯೋ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ.
ಒಬ್ಬರು ಕಮೆಂಟ್ ಹಾಕಿದ್ರು ನಾನು ಫುಲ್ ವೀಡಿಯೋ ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನನಗೇನು ಇಲ್ಲ, ಒಂದು ಒಳ್ಳೆ ಮೋಟಿವೇಟಿವ್ ಸಿಗುತ್ತೆ. ಜನ ಏನೋ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗ್ತಾವ್ರೆ, ನಾನು ಇನ್ನೂ ದಿನೇ ದಿನೇ ಇಂಪ್ರೂವ್ ಆಗೋಕ್ಕೂ ಒಂದು ಅನುಕೂಲ ಆಗುತ್ತೆ ಆ್ಯಂಡ್ ಒಳ್ಳೆ ವೀಡಿಯೋ ಹಾಕೋಕ್ಕೂ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋ ಸಿಗೋಣ. ಬಾಯ್.